ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ವಚಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಅಪ್ಪದವರು. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ರಾಯರ ಬಗ್ಗೆ ಹೇಳ್ತಾ ಇದ್ದೀನಿ. ರಾಯರ ಮಂತ್ರ ಹೇಳ್ತಿದ್ದಂಗೆ ಗೊತ್ತಾಗಿರುತ್ತೆ. ರಾಯರ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ, ಆದರೂ ಕೂಡ ಕೆಲವೊಂದು ಗೊತ್ತಿಲ್ಲದ ವಿಚಾರವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಲು ಇಷ್ಟಪಡ್ತೇನೆ. ಯಾವುದಪ್ಪ ಅಂದರೆ, ನಾನು ಆ್ಯಕ್ಚುಲಿ ಮಂತ್ರಾಲಯಕ್ಕೆ ಹೋದ್ಮೇಲೆ ನನಗೂ ಗೊತ್ತಾಗಿದ್ದು ಎರಡನೇ ಮಂತ್ರಾಲಯ ಇದೆ ಅಂತ. ಹೌದು, ಇನ್ನೊಂದು ಎರಡನೇ ಮಂತ್ರಾಲಯ ಕೂಡ ಇದೆ. ನಮಗೆ ರಾಯರು ಅಂತ ಮೊದಲು ನೆನಪಾಗೋದು ಸ್ಥಳ ಯಾವುದಪ್ಪ ಅಂದರೆ ಮಂತ್ರಾಲಯ. ಆಂಧ್ರ ಪ್ರದೇಶ್ ಕರ್ನೂಲ್ ಡಿಸ್ಟಿಕ್ ಇರ್ತಕ್ಕಂಥ ಮಂತ್ರಾಲಯನ ನಮಗೆ ಮೊದಲು ನೆನಪಾಗೋದು. ಆದರೆ ಎರಡನೇ ಮಂತ್ರಾಲಯ ಕೂಡ ಇದೆ. ಅಲ್ಲಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ರಾಯಚೂರು ಡಿಸ್ಟಿಕಲ್ಲಿ ಇರ್ತಕ್ಕಂಥ ಬಿಚಾಲಿ ಗ್ರಾಮದಲ್ಲಿದೆ. ಇಲ್ಲಿ ರಾಯರು 13 ವರ್ಷಗಳ ಕಾಲ ಇದ್ರು ಬಿಚಾಲಿ ಗ್ರಾಮದಲ್ಲಿ. ಇದನ್ನ ಎರಡನೇ ಮಂತ್ರಾಲಯ ಹೆಂಗಾಯ್ತಪ್ಪ ಅಂದರೆ, ಅಪ್ಪಣಾಚಾರ್ಯವ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಅಪ್ಪಣಾಚಾರ್ಯವರು ಯಾರಪ್ಪ ಅಂದರೆ ರಾಯರ ಬಹಳ ಆಪ್ತರು, ಅವರ ಶಿಷ್ಯರು ಕೂಡ. ರಾಯರಕ್ಕಿಂತ 2 ವರ್ಷ ದೊಡ್ಡವರು, ಅದು ಕೂಡ ಗುರುಗಳು ಆದ್ರಿಂದ ಇವರು ಅವರ ಶಿಷ್ಯರಾಗಿರ್ತಾರೆ. ಅಪ್ಪಣಾಚಾರ್ಯವರು ಬಿಚಾಲಿ ಗ್ರಾಮದಲ್ಲಿ ಇರ್ತಾರೆ, ಗುರುಕುಲ ಎಲ್ಲ ನಡೆಸ್ಕೊಂತ ಅವ್ರು ಇರ್ತಾರೆ. ಆವಾಗ ಒಂದು ದಿನ ಇವರು ಭೇಟಿಯಾಗುತ್ತೆ, ಬಹಳ ಆಪ್ತರಾಗ್ತಾರೆ. 13 ವರ್ಷಗಳ ಕಾಲ ಅಪ್ಪಣಾಚಾರ್ಯವರ ಮನೆಯಲ್ಲೇ ರಾಯರು ಕೂಡ ಇರ್ತಾರೆ. ರಾಘವೇಂದ್ರ ಸ್ವಾಮಿಗಳು ರಾಯರು 13 ವರ್ಷಗಳ ಕಾಲ ಅವರ ಮನೆಯಲ್ಲೇ ಇರ್ತಾರೆ. ಈಗಲೂ ಕೂಡ ಮನೆ ಇದೆ. ಅಂದರೆ 2009ರಲ್ಲಿ ಫ್ಲಡ್ ಬಂದು ಎಲ್ಲ ನಾಶ ಎಲ್ಲ ಆದಮೇಲೆ ಮತ್ತೆ ಹೊಸದಾಗಿ ಅದೇ ಜಾಗದಲ್ಲಿ ರಾಯರು ಮಲ್ಕೊಂತಿದ್ದಂಥ ಸ್ಥಳದಲ್ಲಿ ಅದನ್ನೇ ಮತ್ತೆ ಕಟ್ಸಿದ್ದಾರೆ. ಅಪ್ಪಣಾಚಾರ್ಯವರ 6ನೇ ವಂಶಸ್ಥರು ಅವರೇ ಸ್ವತಃ ರಾಯರು ಇದ್ದಂಥ ಅವ್ರ ಮನೆಯಲ್ಲಿ. ಅಂದರೆ ಅಪ್ಪಣಾಚಾರ್ಯ ಅವರು ಏನಿದಾರಲ್ಲ, ಅವರ 6ನೇ ವಂಶಸ್ಥರು ಈಗಲೂ ಕೂಡ ಇದ್ದಾರೆ. ಅವರು ನಾವು ಅಲ್ಲಿ ಭೇಟಿ ಕೊಟ್ಟಾಗ ಅವ್ರು ಅಲ್ಲೇ ಇರ್ತಾರೆ, ರಾಯರು ಮನೆಯಲ್ಲಿ ಅಲ್ಲಿ ಇರ್ತಾರೆ ಅವರು. ಅಂದರೆ ರಾಯರು 3 ವರ್ಷ ವಾಸ ಮಾಡಿದಂಥ ಜಾಗದಲ್ಲಿ ಬಿಚಾಲಿ ಗ್ರಾಮದಲ್ಲಿ ಅಲ್ಲಿರ್ತಾರೆ. ನಾವು ಅಲ್ಲಿ ಹೋದರೆ ನೋಡ್ಬೋದು, ಇದನ್ನು ಎರಡನೇ ಮಂತ್ರಾಲಯ ಅಂತ ಕರೀತಾರೆ. ಏಕಶಿಲ ವಿಗ್ರಹ ಅಲ್ಲೇ ಇರೋದು. ಅಂದರೆ ವಿಶ್ವದಲ್ಲೇ ಮೊದಲ ರಾಯರ ವಿಗ್ರಹ, ಏಕಶಿಲ ವಿಗ್ರಹ ಇರೋದು ಅಲ್ಲೇ ಬಿಚಾಲಿ ಗ್ರಾಮದಲ್ಲಿ. ಮೊದಲನೇದು ಬಂದ್ಬಿಟ್ಟು ಬೃಂದಾವನ, ಅಲ್ಲಿ ಏನಿದೆಯಲ್ಲ ಅಲ್ಲಿಗೂ ಇಲ್ಲಿಗೂ ಭಾಳ ಒಂದು ಚಿಕ್ಕ ಒಂದು ಕತೆ ಇದೆ. ಕತೆ ಹೇಳಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದಿನ ಏನಾಗುತ್ತೆ ಅಂದರೆ, ರಾಯರಿಗೆ ಅಂದರೆ ಇನ್ನೇನು ಅವರ ಆತ್ಮ, ಅಂದರೆ ಇದೊಂದು ದೇಹ ಅಂದಮೇಲೆ ದೇಹದಲ್ಲಿರ್ತಕ್ಕಂಥ ಆತ್ಮ ಲೋಕ ಕಲ್ಯಾಣಕ್ಕಾಗಿ ಆತ್ಮ ತ್ಯಜಿಸಬೇಕು ಅಂತ ಅವರ ಶ್ರೀನವಾಣಿಕೆ ಅನಿಸುತ್ತೆ. ಅವರಿಗೆ ಗೊತ್ತಾಗುತ್ತೆ ಈ ದೇಹ ಬಿಡೋ ಸಮಯ ಬಂದಿದೆ ಅಂತ. ಅವಾಗ ಅವರು ನಾನು ಇಲ್ಲೇ ನೆಲೆಸಿರ್ಬೇಕು ಅಂತ ಅನ್ಕೊಂತಾರೆ. ದಯೆಯವರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅವರಿಗೆ ಆ ಶ್ರೀನವಾಣಿ ಕೇಳಿಸುತ್ತೆ, ನೀವು ಈ ರೀತಿ ದೈವದಿನರಾಗ್ಬೋದು ಅಂತೇಳಿ ಈ ಜಾಗದಲ್ಲಿ. ಅವಾಗ ಅವ್ರೇನು ಮಾಡ್ತಾರೆ, ಆ ಮಂತ್ರಾಲಯ ಗ್ರಾಮದಲ್ಲಿ ಅಲ್ಲಿ ಎಲ್ಲ ಏರ್ಪಾಟ್ ಮಾಡಿ ಅಂತ ಅವ್ರ ಶಿಷ್ಯಂದ್ರಿಗೆ ಹೇಳಿದಾಗ ಅವರೆಲ್ಲ ಹೋಗಿ ಅವನಿಗೆ ಏರ್ಪಾಡು ಮಾಡ್ತಾರೆ. ಅಪ್ಪಣಾಚಾರ್ಯ ಅವರಿಗೆ ಬಹಳ ಆಪ್ತರಾಗಿರೋದ್ರಿಂದ ಅವರಿಗೆ ಇವ್ರಿಗೆ ಇನ್ನೊಂದು ಕಾರ್ಯನ ಒಪ್ಪಿಸ್ತಾರೆ. ನೀವು ಮಧ್ವಾ ಸಿದ್ಧಾಂತವನ್ನು ಪ್ರಚಾರ ಮಾಡಲಿಕ್ಕೆ ಹೋಗಲಿ ಅಂತ ಹೇಳ್ಬಿಟ್ಟು ಇವರಿಗೆ ಆ ಥರ ಹೇಳ್ತಾರೆ. ಇವ್ರೇನು ಮಾಡ್ತಾರೆ, ಪ್ರಚಾರ ಮಾಡ್ತಾ ಹೋಗ್ತಾ ಯಾಕೋ ಭಾಳ ಮನಸ್ಸಿಗೆ, ನನಗೆ ಯಾಕೆ ರಾಯರು ಈ ಥರ ಕಳಿಸಿದ್ರು ಅಂತೇಳಿ ಭಾಳ ಮನಸ್ಸಿಗೆ ತಳಮಳ ಆಗುತ್ತೆ ಇವ್ರಿಗೆ. ವಾಪಸ್ ಮತ್ತೆ ಬಂದು ಒಂದು ಕಡೆ ಕೂತಿರ್ತಾರೆ. ಅಷ್ಟೊತ್ತಿಗೆ ರಾಯರು ಅಲ್ಲಿ ಬೃಂದಾವನ ಎಲ್ಲ ನಿರ್ಮಾಣ ಮಾಡಿ ಅದ್ರೊಳಗೆ ಹೋಗಿ ಕೂತಿರ್ತಾರೆ. ಅಲ್ಲಿ ಅವರು ಹೇಳಿರ್ತಾರೆ, ಜಪ ಮಣಿ ಹಿಡ್ಕೊತ ಇದು ಯಾವಾಗ ನಿಲ್ಲುತ್ತೋ ಅವಾಗ ನನ್ನ ಇಲ್ಲಿ ಈ ಜಪಮಣಿ ಹಿಡ್ಕೊತ ಹೇಳ್ತಾರೆ, ಯಾವಾಗ ನಾನು ಜಪಮಣಿ ನಿಲ್ಲಿಸ್ತೀನೋ ಅವಾಗ ನನ್ನ ಆತ್ಮ ನಿಂತೋಗಿದೆ, ಅವಾಗ ನೀವು ಸಾಲಿಗ್ರಾಮನ ಮತ್ತು ಇದು ಇಡಿ ಅಂತೇಳ್ಬಿಟ್ಟು ಹೇಳ್ತಾರೆ. ಈ ದೇಹದಿಂದ ನನ್ನ ಆತ್ಮ ಹೋಗಿದೆ ಅಂತ. ಯಾಕಂದರೆ ಇದೊಂದು ದೇಹ ಅಂದಮೇಲೆ ನಮ್ಮ ದೇಹನ ಕಂಟ್ರೋಲ್ ಮಾಡ್ತಿರೋದು ಆತ್ಮ. ಆಗ ಅವ್ರು ಏನಂತಾರೆ, ಮತ್ತು ಇವರಿಗೆ ವಿಷಯ ಗೊತ್ತಾಗುತ್ತೆ. ಅಪ್ಪಣಾಚಾರ್ಯವರಿಗೆ ಯಾರೋ ಒಬ್ರು ಹೇಳ್ತಾರೆ, ಅಲ್ಲಿ ರಾಯರು ಬೃಂದಾವನಕ್ಕೆ ತೆರಳುತ್ತಿದ್ದಾರೆ ಅಂತೇಳ್ಬಿಟ್ಟು, ಬೃಂದಾವನ ಅಂದರೆ ದೈವ ದಿನನಾಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಓಡ್ಕೊತ ಬಂದಾಗ ಅಲ್ಲಿಂದ ಅಲ್ಲಿ 20 ಕಿಲೋಮೀಟ್ರು, ಅಂದರೆ ಈಗ ಟ್ರೈನು ಬಸ್ಸು ಎಲ್ಲ ಇದೆ, ಆಗಿನ ಕಾಲದಾಗ ಏನೂ ಇಲ್ಲ. ಅವ್ರು ಏನು ಮಾಡ್ತಾರೆ, ಇವ್ರು ಇರ್ತಕ್ಕಂಥ ಬಿಚಾಲಿ ಗ್ರಾಮದಲ್ಲಿ ಬರ್ತಾರೆ. ಅಲ್ಲಿ ನೋಡಿದ್ರೆ ತುಂಗಭದ್ರಾ ನದಿ ಪಕ್ಕದಲ್ಲಿ ಹೋಗೋಣ, ಹಿಂಗೆ ಹೋಗೋದು ಅಂತ ಗೊತ್ತಾಗಲ್ಲ. ಅವಾಗ ರಾಯರ ಮಂತ್ರ ಹೇಳ್ಕೊಂತ ರಾಯರ ಮಂತ್ರ ಜಪಿಸ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಅವಾಗ ತುಂಗಭದ್ರಾ ನದಿಯೇ ಕೂಡ ಅವ್ರಿಗೆ ಜಾಗವನ್ನು ಬಿಟ್ಕೊಡುತ್ತೆ. ಓಡ್ಕೊಂತ ಪೂರ್ತಿ ಇನ್ನೇನು ಹೋಗೋ ಸಮಯದಲ್ಲಿ ಕೊನೆಯ ಮೂಮೆಂಟಲ್ಲಿ ಹೋಗ್ತಾರೆ. ಹೋಗಿದ ತಕ್ಷಣ ಅಷ್ಟೊತ್ತಿಗೆ ರಾಯರು ಬೃಂದಾವನ ಸೇರಿಬಿಟ್ಟಿರ್ತಾರೆ. ಹೋಗಿ ಗುಳು ಅಂತ ಅಳ್ಕೊಂತ ಅವರು ಹೇಳ್ತಾರೆ. ಅವರು ಅವಾಗ ಹೇಳ್ತಾರೆ, ರಾಯರೇ ನಿಮ್ಮ ಕೊನೆಯ ದರ್ಶನ ಕೂಡ ಆಗಲಿಲ್ಲ, ನನಗೆ ಯಾಕೆ ಈ ರೀತಿ ಹಿಂಗಾಯ್ತು ನಾನು ನಿಮಗೆ ಅಂತ. ಅವಾಗ ಒಂದು ಅಶರೀರ ವಾಣಿ ಕೇಳಿಸುತ್ತೆ ರಾಯರ ಕಡೆಯಿಂದ. ಏನಪ್ಪ ಅಂದರೆ, ನಾನು ಎಲ್ಲೂ ಹೋಗಿಲ್ಲ, ನನ್ನ ಆತ್ಮ ನಿಮ್ಮ ಲೋಕ ಕಲ್ಯಾಣಕ್ಕಾಗಿ ಎಲ್ಲ ಜನರಿಗೋಸ್ಕರ ನಾನು ಇಲ್ಲೇ ನೆಲೆಸಿರ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಪ್ರತಿನಿತ್ಯ ಬಿಚಾಲಿ ಗ್ರಾಮದಿಂದ ರಾಯರ ದರ್ಶನಕ್ಕಾಗಿ, ಅಂದರೆ ಬೃಂದಾವನ ನೋಡಲಿಕ್ಕಾಗಿ ಅಪ್ಪಣಾಚಾರ್ಯರು ದಿನಾ ಹೋಗ್ತಿರ್ತಾರೆ. ಆದರೆ
ಇವರಿಗೆ ರಾಯರಿಗೆ ಅನ್ಸುತ್ತೆ, ಒಂದಿನ ಅವ್ರ ರಾಯರೇ ಹೇಳ್ತಾರೆ, ಅಂದರೆ ಅವರ ಶರೀರವಾಣಿ ಮತ್ತೆ ಕೇಳಿಸುತ್ತೆ, ನೀವು ಇಲ್ಲಿ ಬರೋ ಅವಶ್ಯಕತೆ ಇಲ್ಲ, ನೀನು ಅಲ್ಲೇ ಪಿಚಾಲಿ ಗ್ರಾಮದಲ್ಲಿ ನಾನು ಜಪ ಮಾಡ್ತಿದ್ದಂಥ ಜಾಗ, ಅಲ್ಲಿ ಒಂದು ಕಲ್ಲಿದೆ, ಈಗಲೂ ನೀವು ನೋಡ್ಬೋದು, ಇಲ್ಲಿ ಹಿಂಗೆ ಕಾಣ್ತಿದ್ಯಲ್ಲ, ಈ ಜಪ ಮಾಡ್ತಿದ್ದಂಥ ಜಾಗದಲ್ಲಿ ಏಕಶಿಲಾ ವಿಗ್ರಹ ನಂದು ನಿರ್ಮಾಣ ಮಾಡು, ನಾನು ನಿನಗೆ ಜ್ಯೋತಿ ರೂಪದಲ್ಲಿ ಕಾಣಿಸ್ಕೊಳ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಇವರು ಏಕಶಿಲಾ ವಿಗ್ರಹನ ನಿರ್ಮಾಣ ಮಾಡ್ತಾರೆ. ಅವಾಗ ಜ್ಯೋತಿ ರೂಪದಲ್ಲಿ ಇವ್ರಿಗೆ ಕಾಣಿಸ್ಕೊಳ್ತಾರೆ. ಹಾಗಾಗಿ ಅಂದರೆ ಈಗ ನಾನು ಅಲ್ಲೋದಾಗ ಕೆಲವೊಬ್ರು ವಿಷಯ ಹೇಳ್ಪಟ್ಟಿದ್ದೇನಪ್ಪ ಅಂದರೆ, ರಾಯರು ಎರಡೂ ಕಡೆ ಇರ್ತಾರೆ. ಅಂದರೆ ಕೆಲವೊಬ್ರು ಏನಂದ್ರೆ ಬೆಳಗ್ಗಿಂದ ಮಧ್ಯಾಹ್ನದಂಗೆ ಅಲ್ಲಿರ್ತಾರೆ. ಮಧ್ಯಾಹ್ನ ಅಂದರೆ ಅವರ ಆತ್ಮ, ಅಂದರೆ ಜನಗಳ ಸುಖ ಶಾಂತಿ ಕಾಪಾಡಲಿಕ್ಕೋಸ್ಕರ ರಾಯರು ಅಲ್ಲಿ ನಿಲ್ಸಿರ್ತಾರೆ ಅಂತ ಅಲ್ಲಿರ್ತಕ್ಕಂಥವ್ರದ್ದು ಹೇಳಿದ್ದು. ಬಟ್ ರಾಯರ ಪವಾಡ ಭಾಳಷ್ಟಿದೆ. ಇನ್ನೊಂದೇನಪ್ಪ ಅಂದರೆ, ನನಗೆ ಅಲ್ಲಿ ಸ್ವತಃ ನಾನೇ ನೋಡಿದಂಥದ್ದು, ನೀವು ಗೊತ್ತಿಲ್ಲ, ಅವರ ವಂಶಸ್ಥರು ಅಂದರೆ ಅಪ್ಪಣಾಚಾರ್ಯರ 6ನೇ ವಂಶಸ್ಥರು, ಅವ್ರದ್ದು ಒಂದು ಚಿಕ್ಕ ಕಥೆ ಇದೆ, ಇದು ಅವರೇ ಹೇಳಿದ್ದಾರೆ. ಏನಪ್ಪ ಅಂದರೆ, ಮತ್ತೆ ಇವರು ಎಂಥ ಪಾಂಡಿತ್ಯ ಐತೆ ಅಂದರೆ ಅಪ್ಪಣಾಚಾರ್ಯವ್ರದ್ದು, ಇವರು ಗುರುಕುಲ ನಡೆಸ್ತಿದ್ರಲ್ಲ, ಗುರುಕುಲ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳೆಲ್ಲ ಪಾಠ ಇದಾದ್ಮೇಲೆ ಭಿಕ್ಷಾಟನೆ ಕಳಿಸ್ತಿದ್ರು. ಭಿಕ್ಷಾಟನೆ ಅಂದರೆ ಭೌತಿ ಭಿಕ್ಷಾಟನೆ ಅಂತ ಭಿಕ್ಷೆ ಎತ್ಕೊಂಬರೋದು. ಏನಕ್ಕಪ್ಪ ಅಂದರೆ, ಅವರಲ್ಲಿರ್ತಕ್ಕಂಥ ಅಹಮ್ಮು ಮತ್ತು ಆ ಕ್ರೋಧ ಅವೆಲ್ಲ ಏನು ಇರಬಾರ್ದು ಅಂತ ಬಿಟ್ಟು. ಇದು ಇಲ್ಲಷ್ಟೇ ಅಲ್ಲ, ನೀವು ಏನಾದರೂ ಗಣಗಾಪುರ್ಗೆ ಹೋದರೆ, ನಾನು ಹೋಗಿದ್ದೆ ಗಣಗಾಪುರ್ಗೆ ಹೋದರೆ ದತ್ತಾತ್ರೇಯ ಅಲ್ಲಿ ಪ್ರಸಾದ ಹೆಂಗಪ್ಪ, 5 ಮನೆ ಭಿಕ್ಷೆ ಎತ್ತು ಅಲ್ಲಿ ಅನ್ನ ಅಂದರೆ ಭಿಕ್ಷೆ ಎದ್ಬಿಟ್ಟು ಪ್ರಸಾದ ತಿಂತಾರೆ. ಅಲ್ಲಿ ಕೂಡ ಈ ಥರ ಒಂದು ಪದ್ಧತಿ ನಡ್ಕೊಂಬಂದಿದೆ. ಇಲ್ಲೂ ಕೂಡ ಈ ರೀತಿ ಅವಾಗಿತ್ತು. ಮತ್ತು ಇಲ್ಲಿ ಪವಾಡ ಏನಪ್ಪ ಅಂದರೆ, ಆ 5 ಮನೆ ಅಂದರೆ ಇಲ್ಲಿ 5 ಮನೆ ಅಂತಲ್ಲ, ಭೌತಿ ಭಿಕ್ಷಾಂದಿಯಿಂದ ಮಕ್ಕಳು ಏನು ಭಿಕ್ಷೆ ಎತ್ಕೊಂಬರ್ತಾರಲ್ಲ, ಆ ಅಕ್ಕಿಯನ್ನು ಒಂದು ಬಟ್ಟೆ ಕಟ್ಬಿಟ್ಟು, ಅಲ್ಲಿ ಈಗಲೂ ಇದೆ ಮರ, ಆ ಮರದಲ್ಲಿ ಕಟ್ಟಿರ್ತಾರೆ. ಆ ಕಟ್ಟಿದಾಗ ಇವರು ಯಾರು ಅಪ್ಪಣಾಚಾರ್ಯವರು ಬಂದು ಆ ತೀರ್ಥನ ಪ್ರೋಕ್ಷಣೆ ಮಾಡಿದಾಗ ಅದ್ರ ಮೇಲೆ ಅನ್ನ ಆಗ್ಬಿಡ್ತಿತ್ತಂತೆ. ಅಂದರೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ತಾಯಿನ ನೆನೆಸ್ಕೊಂಡು ಅಲ್ಲಿ ಈಗಲೂ ಕೂಡ ಅನ್ನ ಸಂದರ್ಭಣೆ ಹೋದಾಗಲೂ ಪ್ರತಿದಿನ ನಡೀತಾನೆ ಇರುತ್ತೆ. ಭಾಳ ಅದ್ಭುತವಾಗಿ ಭಾಳ ರುಚಿಯಾಗಿ ಮಾಡಿರ್ತಾರೆ. ಅಲ್ಲಿಂದ ಕೇವಲ ಒಂದು 200-300 ಮೀಟ್ರದಲ್ಲೇ ಅವರ ಮನೆ ಇರೋದು, ಇವರು ರಾಯರು ಮಾಡ್ತಂತ. ಮತ್ತು ಅಲ್ಲಿ ಒಣಕಲ್ಲು ಅಂತ ಒಂದು ಇದೆ, ಒರಳುಕಲ್ಲು ಅಂದರೆ ಚಟ್ನಿ, ರಾಯರಿಗೆ ಚಟ್ನಿ ಮಾಡಿಕೊಡ್ತಿದ್ದಂಥ ಜಾಗ, ಅಪ್ಪಣಾಚಾರ್ಯವರು ಹುಟ್ಟಿದಂಥ ರುಬ್ಬೋಕಲ್ಲು ಕೂಡ ಇದೆ ಅಲ್ಲಿ, ನೋಡ್ಬೋದು ನೀವು ಹೋದಾಗ. ಮತ್ತು ನೀವು ಅಲ್ಲಿಂದ ಕೇವಲ ಒಂದು 200-300 ಮೀಟ್ರ್ ಹೋದಾಗ ಅಪ್ಪಣಾಚಾರ್ಯವ್ರ ಮನೆ ಇದೆ, ಮನೆ ಕರೆಸಿದ್ದಾರೆ. ಅಲ್ಲಿ ರಾಯರು ಮಲ್ಕೊಂಡಿದ್ದಂಥ ಜಾಗ ಅಲ್ಲಿ. ಮತ್ತೆ ಇಲ್ಲಿ ಇನ್ನೊಂದು ಚಿಕ್ಕ ಕತೆ ಬರುತ್ತೆ. ಏನಪ್ಪ ಅಂದರೆ, ಆ ಕೃಷ್ಣ ಸರ್ಪ ಬರೋದು, ಕರಿ ಸರ್ಪ ನಾಗರಾವು ಬಂದು ಹಂಗೆ ನೆನ್ಸ್ಕೊಂತಾರೆ, ಆ ರಾಯರು ಮಾಯ ಇದಾಗಬೇಕು ಅಂತೇಳ್ಬಿಟ್ಟು, ಹಾವು ಮಾಯ ಆಗಬೇಕು ಅಂತೇಳ್ಬಿಟ್ಟು. ಅಂದರೆ ಕೂಡ ನಾವು ಆ ಕಲ್ಲನ್ನು ನೋಡ್ಬೋದು, ನೀವು ನೋಡ್ತಾ ಇದ್ದೀರಾ ಈಗಲೂ ಕೂಡ ಆ ಕಲ್ಲು ಸೇಮ್ ಹಾವಿನ ಕೃಷ್ಣ ಸರ್ಪ ಅಂತ ಯಾಕೆ ಕರೀತಾರೆ ಅನ್ನೋದನ್ನ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಮ್ಮ ಅಪ್ಪಣಾಚಾರ್ಯವರ 6ನೇ ವಂಶಸ್ಥರಾದಂಥವ್ರು. ಬನ್ನಿ, ನೀವು ಈ ವಿಡಿಯೋ ತೋರಿಸ್ತೀನಿ, ನೋಡ್ತಾ ಹೋಗಿ. ಈ ಮನೆ ಶ್ರೀ ಅಪ್ಪಣ್ಣಾಚಾರ ಮನೆ. ಇದು ಅಪ್ಪಣ್ಣಾಚಾರರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ಅಂತರಂಗ ಶಿಷ್ಯಂದ್ರು. ರಾಘವೇಂದ್ರ ಗುರುತ್ವ ಇದೆ, ಶ್ರೀ ಪೂರ್ಣ ಬಹುಗುರು ತೀರ್ಥ ಪೈಟಿಪಾಲ ಪೂಜ್ಯಾಯ ರಾಘವೇಂದ್ರ ಇದರ ಆ ಗುರುತ್ವವನ್ನು ಮಾಡಿದವರೇ ಅಪ್ಪಣ್ಣಾಚಾರರು. ಆ ಗುರುತ್ವ ನಮ್ಮ ದೇವಸ್ಥಾನದ ಪ್ರಾರಂಭ ಆಗಿದೆ. ದೇವಸ್ಥಾನ ಹೋಗಿಲ್ಲ ಎಲ್ಲರೂ. ಅಂದ್ರೆ ಇದು ಅಪ್ಪಣ್ಣಾಚಾರ ಮನೆ ಇತ್ತು, 400 ವರ್ಷದ ಮನೆ ಇತ್ತು. 2009 ಫ್ಲಡ್ಸ್ ಅಲ್ಲಿ ಮನೆ ಬಿದ್ದೋಗ್ತಾವ, ಮಂತ್ರಾಲಯ ಮುಳುಗುತ್ತವಾಗ ಆ ಫ್ಲಡ್ಸ್ ಅಲ್ಲಿ ಮನೆ ಬಿದ್ದೋಯ್ತು. ಈಗ ಮತ ಕಟ್ಟಿದೀವಿ. ಈ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಪ್ಪಣಾಚಾರರು 13 ವರ್ಷ ಜೊತೆಗಿದ್ರು. ಈ ಮನೆ ಅಪ್ಪಣಾಚಾರ ಮನೆ ಬೀಳೋಕೆ ಮುಂಚೆ ಇತ್ತು, ಹಳೇ ಮನೆ, ಮಣ್ಣಿನ ಮನೆ, ಎಲ್ಲ ಕಂಬಳದ ಒಳಗೆ ರಾಯರು ಮಲಗ್ತಿರೋ ಜಾಗ ಇದ್ವಿ. ಈ ಕಡೆ ತಲೆ, ಈ ಕಡೆ ಕಾಲು, ಅವಾಗೆಲ್ಲ ರಂಗೋಲಿ ದೀಪ ಹಚ್ತಾ ಇದ್ರು. ಹೊರಗೆ ರಂಗೋಲಿ ಹಾಕಿದ್ರ ರಾಯ ವಿಶ್ರಾಂತಿ ಹೋಗೋ ಜಾಗ ಅದು. ಆ ಕಡೆ ತಲೆ, ಈ ಕಡೆ ಕಾಲು. ಅಂದ್ರೆ ವಯಸ್ಸಿನಲ್ಲಿ ಅಪ್ಪಣಾಚಾರ 2 ವರ್ಷ ರಾಯರಿಗಿಂತ ದೊಡ್ಡವರಾಗಿತ್ತು. ಅಂದ್ರೆ ಕೂಡ ರಾಯರಲ್ಲಿ ಮಲ್ಕೊಂಡ್ರೆ ಕಾಲತ್ತಿ ಕೊಟ್ಕೊಂಡು ಗುರು ಸೇವೆ ಹೆಚ್ಚಂತ ಹೇಳಿ ಕಾಲು ಹೊತ್ತೋದು ಸೇವೆ ಮಾಡ್ತಾ ಇದ್ರು. ಬೀಸೋಕಿಂತ ಬೀಸ್ತಾ ಇದ್ರು ಅಪ್ಪಣಾಚಾರ ರಾಯರಿಗೆ. ಅಪ್ಪಣಾಚಾರರು ಅಂದ್ರೆ ನಮ್ಗೆ ಮುತ್ತಾತ, ಗ್ರೇಟ್ ಗ್ರ್ಯಾಂಡ್ ಫಾದರ್ ನಮ್ಗೆ. ಇನ್ನೊಂದು ವಿಷಯ, ಈ ಮನೆಯಲ್ಲಿ ಒಂದು ಹಾವಿನ ಹುತ್ತಿತ್ತು. ಆ ಹಾವಿನ ಹೆಸರು ಕೃಷ್ಣ ಸರ್ಪ.
ಭಯಂಕರ ಸರಿ ಸರ್ಪ ಇದ್ರಲ್ಲಿ ಹಾವಿನ ಹುತ್ತಲ್ಲಿತ್ತು. ಆ ಕಾಯಿಟಿ ನೋಡಿ, ಹಾವಿನ ಹುತ್ತಲ್ಲಿತ್ತು. ಅಪ್ಪಣಾಚಾರ್ಯರು ಪೂಜೆ ಆದ ನಂತರ ಸರಿಯಾಗಿ 12 ಗಂಟೆ ಮಧ್ಯಾಹ್ನ ಒಂದು ಬೆಳ್ಳಿ ತಮ್ಗೆಯಲ್ಲಿ ಹಾಲು ಇಟ್ಟು ಕೂತಿದ್ದಾರೆ. ಹಾವಿಗೆ ಹಾಲಿನ ನೈವೇದ್ಯ ಇಟ್ಟಾರೆ. ಅಲ್ಲಿ ಕೂತು ರಾಯರು ಮಲಗಿದಲ್ಲ, ಅಲ್ಲಿ ಕೂತಿದ್ರು ಅಪ್ಪಣಾಚಾರ್ಯರು. ಆ ಕೃಷ್ಣ ಸರ್ಪ ಎಂಬ ಹಾವು ಹುತ್ತಿನಿಂದ ಹೊರಗೆ ಬಂದು ಅಲ್ಲಿ ಹಾಲು ಕುಡಿದು ಮತ್ತೆ ಪುನಃ ಹುತ್ತ ಸೇರ್ತಾ ಇತ್ತು. ದಿನಾಗಳು ಕಾರ್ಯಕ್ರಮ ಅದು ನೋಡಿದ್ರೆ ರಾಘವೇಂದ್ರ ಸ್ವಾಮಿ ಅಂತಾರೆ ಅಪ್ಪಣ್ಣಗೆ, ಬೃಂದಾವನ ಪ್ರವೇಶ ಆಗೋದ್ ಮುಂಚೆ ಅಪ್ಪಣ್ಣ ಮತ್ತು ಹಾವಿನ ಹುಟ್ಟು ಮನೆಯಲ್ಲಿದ್ರೆ ಸರ್ವ ಜನರೇಷನ್ ಮಕ್ಕಳಿಗೆ ದೊಡ್ಡವರಿಗೆ ಭಯ ಆಗ್ಬೋದಲ್ಲ ಅಂತ ಹೇಳಿ ರಾಘವೇಂದ್ರ ಸ್ವಾಮಿ ಮಾಡ್ತಾರೆ, ಅವ್ರು ಮಲಗಿರೋ ಜಾಗದಲ್ಲಿ ಕೂತ್ಕೊಂಡು ಆ ಹಾವಿನ ಹುತ್ತನ್ನು ಮನೆಯಿಂದ ತೆಗೆದಾಕೋಸ್ಕರ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಆ ರಾಘವೇಂದ್ರ ಸ್ವಾಮಿ ಪ್ರಾರ್ಥನೆ ಕೇಳಿ ಆ ಕೃಷ್ಣ ಸರ್ಪ ಸ್ವಯಂ ಶಿಲಾರೂಪ ಆಗ್ಬಿಡ್ತು. ಅಂದ್ರೆ ಹುತ್ತಿನಲ್ಲೇ ಹಾವು ಕಲ್ಲಾಗ್ಬಿಡ್ತು. ರಾಯರ ಪ್ರಾರ್ಥನೆಯಿಂದ ಅದೇ ಕಲ್ಲನ್ನ ರಾಘವೇಂದ್ರ ಸ್ವಾಮಿ ತಮ್ಮ ಕೈದಲ್ಲಿ ಹಿಂದೂ ಅಲ್ಲಿ ಬಂದು ಸಿದ್ದೋಮಿ ನಾ ಕೃಷ್ಣ ಸರ್ಪ ಅಂತ ಹೇಳಿದ್ರು ನಮ್ಗೆ. ಇಲ್ಲಿ ನೋಡಿ, ಹಾವಿನ ಹೆಡೆ ಇದು. ಹಾವಿನ ಹೆಡೆ ಮಧ್ಯ ಮಗು ಇದೆ. ಕೃಷ್ಣ ನಮ್ಗೆ ಗುಂಡ ಮಗ ನೋಡಿ, ನವಿಲ್ ಗರೆ, ಕೈ ಕಾಲು ಶಂಕು ಚಕ್ರ, ತಲೆಗೆ ಬ್ಯಾಂಡು, ಚಿಕ್ಕ ಕಿರೀಟ ಕಂಡಿದ್ಯಾ, ಅಂಬೆಗಾಸ ದುರ್ಗಾಕ್ಷಣ ಸ್ವಯಂಮೂರ್ತಿ ಒಡಮೂಡಿದೆ. ಮಗುವಿಗೆ ನೋಡಿ ಮಗುವಿಗೆ. ಅಂದ್ರೆ ಆ ಹಾವಿನ ಕೃಷ್ಣ ಸರ್ಪ ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆಗೆ ಹುತ್ತಿನಲ್ಲಿ ಹಾವು ಕಲ್ಲಾಗ್ಬಿಟ್ಟಿದೆ. ಹಾವಿನ ಹುತ್ತಿನಿತ್ತು ಮಣ್ಣಗದ ಹಾವು ಕಲ್ಲಾಗ್ ಬಂದ್ಬಿಡ್ತು. ಅದನ್ನ ರಾಘವೇಂದ್ರ ಸ್ವಾಮಿಗಳು ಅವ್ರ ಕೈಯಲ್ಲಿ ಸ್ಥಾಪ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಸ್ಥಾಪ ಮಾಡಿ ಶ್ರೀತಿಯವರು ಅಪ್ಪಣ್ಣಾಚಾರ್ಯ ಸ್ಥಾಪನೆ ಪ್ರಾಣ ಆಂಜನೇಯ ಸ್ವಾಮಿ. ಇದು ಬಿಚ್ಚಾರಿ ನಾಗ ಹೋಗತ್ತಾಗ ಇದು ಬಿಚ್ಚಾರಿ ನಾಗಪ್ಪ ಅಂತ ಪ್ರಸಿದ್ಧ. ಇಷ್ಟು ಜಾಗೃತಿ ಅಂದ್ರೆ ಯಾರಿಗಾದ್ರೂ ಸರ್ಪದೋಷ ಇದ್ದವರು, ಮಕ್ಕಳಾಗ್ತಿದ್ದವರು, ಮದುವೆ ಆಗಲ್ಲ ಹುಡುಗ ಹುಡುಗಿರು, ಹೆಲ್ತ್ ಪ್ರಾಬ್ಲಮ್ಸ್, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಬಿಸ್ನೆಸ್ ಪ್ರಾಬ್ಲಮ್ಸ್, ಅಫಿಷಿಯಲ್ ಪ್ರಾಬ್ಲಮ್ಸ್, ಎಜುಕೇಷನಲ್ ಪ್ರಾಬ್ಲಮ್ಸ್, ಕೋರ್ಟ್ ಕೇಸ್ಗಳು, ಟ್ರಾನ್ಸ್ಫರ್ಸ್, ವ್ಯವಸಾಯ, ನಿಮ್ಮ ಹತ್ರ ಏನ್ ಪ್ರಾಬ್ಲಮ್ ಇದ್ರು ಬಿಡ್ಕೋಬಹುದು. ಬಿಡ್ಕೊಳ್ಳೋ ರೀತಿ ಏನಂದ್ರೆ ಕೈಯಲ್ಲಿ ಒಂದು ತೆಂಗಿನಕಾಯಿ ಹಿಡ್ಕೊಂಡು ನಾಗಪ್ಪನಿಗೂ ಚೆನ್ನಾಗಿ ಬೇಡ್ಕೊಂಡು ಯಾರು ಪೋಷಣೆ ಬೆಳಗುತ್ತಾ ಇದ್ರು ಅವ್ರ ಹೆಸರು, ಗೋತ್ರ, ನಕ್ಷತ್ರ ಅಂದ್ಕೊಂಡು ಸಂಕಲ್ಪ ಮಾಡಿ ನಾಗಪ್ಪನಿಗೆ ಕಾಯಿ ಇಡಬೇಕು. ಆಮೇಲೆ ಅಭಿಷೇಕ ಬರ್ಬೇಕು. ಇಲ್ಲಿ ಪ್ರತಿ ಮಂಗಳವಾರ ನಾಗಪ್ಪನಿಗೆ ಪಂಚಾಭಿಷೇಕ ಮಾಡ್ತೀವಿ. ಒಂದ್ ಮಂಗಳವಾರಕ್ಕೆ 200 ರೂಪಾಯಿ ಆಗ್ತದೆ. ವರ್ಷವರು 1 ಮಂಗಳವಾರ, 3 ಮಂಗಳವಾರ, 5 ಮಂಗಳವಾರ ಬರ್ತಾರೆ. ಸ್ಪೆಷಲಿ ಸಂತಾನ, ಕಲ್ಯಾಣ, ಸರ್ಪದೋಷ ಇದ್ದವರು 5 ಮಂಗಳವಾರ ಬರ್ಸಿದ್ರೆ 5 ಮಂಗಳವಾರ ಮಧ್ಯೆ 2 ಷಷ್ಠಿ ಬರ್ತದೆ. ಷಷ್ಠಿ ದಿವಸ ನಾಗಪ್ಪ ತುಂಬಾ ಪವರ್ ಇರ್ತದೆ. ಅನ್ಕೊಳ್ಳೋ ಕೆಲಸ ಬೇಕಾಗ್ಬಿಡುತ್ತೆ. ಈ ರೀತಿ ಮಂಗಾಟ ನೋಡಿ ಯಾರು ದೇವರು ಮುಟ್ಟಬಾರ್ದು. ಮುಟ್ಟಿ ಹತ್ರ ಮುಟ್ಟಿ ಯಾರು ನೋಡಿ ಹೋಗ್ತಾರೆ. ಇಷ್ಟೇ ಅಲ್ಲ, ಬಹಳಷ್ಟು ರಾಯರ ಬಗ್ಗೆ ಹೇಳ್ತಾ ಹೋದ್ರೆ ನಿಲ್ಲದೇ ಇಲ್ಲ. ಯಾಕಂದ್ರೆ ಅಷ್ಟು ಇರ್ತಕ್ಕಂಥ ನಮ್ಮ ಕಣ್ಣು ಮುಂದೆ ನಡೆದಿರ್ತಕ್ಕಂಥ ಅಂದ್ರೆ ದೇವತಾ ಮನುಷ್ಯರಾಗಿರೋದು ದೇವರೇ ಆಗಿರ್ತಕ್ಕಂಥ ನಮ್ಮ ರಾಯರ ಬಗ್ಗೆ ಹೇಳ್ತಾ ಹೋದ್ರೆ ನಿಲ್ಲದೇ ಇಲ್ಲ. ಹಾಗಾಗಿ ಮತ್ತೆ ಮುಂದಿನ ಇನ್ನೊಂದು ಸಂಚಿಕೆಯೊಂದಿಗೆ ನಾನು ನಿಮ್ಮ ಜೊತೆ ಸೇರ್ತೀನಿ. ಮತ್ತೆ ಇನ್ನೊಂದು ವಿಡಿಯೋವನ್ನು ತರ್ತೀನಿ. ಧನ್ಯವಾದಗಳು.